ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡುವಾಗ ಅಥವಾ ರ್ಯಾಪಿಡೋ ಪಾರ್ಸಲ್ ಏನಾದ್ರು ತೊಗೊಂಡೋಗುವಾಗ ಅಥವಾ ರ್ಯಾಪಿಡೋ ಫುಡ್ ಏನಾದರೂ ಡೆಲಿವರಿ ಮಾಡುವಾಗ ಹೆಚ್ಚಿಗೆ ಅರ್ನಿಂಗ್ಸ ಯಾವ ಮೆಥಡಲ್ಲಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವ್ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ರ್ಯಾಪಿಡೋದಲ್ಲಿ 20% ಟ್ಯಾಕ್ಸ್ನ ಅಂದರೆ 20% ಕಮಿಷನ್ನ ಕಟ್ ಮಾಡ್ಕೊತಾನೆ. ಆ ಕಮಿಷನ್ ಕಟ್ ಆಗದೆ ರೀತಿ ಯಾವ ರೀತಿ ಕೆಲಸ ಮಾಡಬೇಕು, ಕಟ್ ಆಗ್ದಂಗೆ ಯಾವ ರೀತಿ ನಾವು ಪ್ಲ್ಯಾನ್ನ ತಗೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ರೇಟ್ ಕಾರ್ಡ್ನು ಕೂಡ ತಿಳಿಸ್ಕೊಡ್ತೀನಿ. ಕೆಲವೊಂದಷ್ಟು ಡೆಲಿವರಿ ಪಾರ್ಟ್ನರ್ಗೆ ಇನ್ನು ರೇಟ್ ಕಾರ್ಡ್ ಕೂಡ ಎಷ್ಟು ಕೊಡ್ತಾನೆ, ಯಾವ ರೀತಿ ಕೊಡ್ತಾನೆ ಅನ್ನೋದನ್ನು ಕೂಡ ಸ್ವಲ್ಪ ಕನ್ಫ್ಯೂಷನಲ್ಲಿ ಕೂಡ ಇದ್ದಾರೆ. ಸೊ ಅದು ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ಬಗೆಹರಿಸ್ತೀನಿ. ಬನ್ನಿ, ಈಗ ನಾವು ಕಮಿಷನ್ನ ಕಟ್ ಮಾಡ್ಕೊಳ್ದಂಗೆ ನಮಗೆ ಡ್ಯೂಟಿ ಅಸೈನ್ ಆಗುವಾಗ ಎಷ್ಟು ತೋರಿಸುತ್ತೋ ಅಷ್ಟು ಅಮೌಂಟನ್ನು ಕೂಡ ನಮಗೆ ಬರೋ ರೀತಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಹಂಗೆ ನಾನು ಅದು ರ್ಯಾಪಿಡೋ ಕೂಡ ಆನ್ ಮಾಡಿದೆ ನೋಡಿ. ಆರ್ಡ್ರ್ ಕೂಡ ಬರ್ತಾ ಇದೆ. ಇಲ್ಲೇ ನೆಲಮಂಗಲ ಪಿಕಪ್ 1.2 ಡ್ರಾಪ್ ಬರೀ 0.6 ಕಿಲೋಮೀಟ್ರು. ಸೊ ಅಲ್ಲಿಗೆ 37 ರೂಪೀಸ್ ಕೊಡ್ತಾನೆ. ಅಂದರೆ ಅರ್ಧ ಕಿಲೋಮೀಟ್ರ್ ಡ್ರಾಪು, ಪಿಕಪ್ಪೇನೆ 1.2 ಇದೆ. ಸೊ ಅಲ್ಲಿಗೆ 2 ಸೇರಿದ್ರೆ 2 ಕಿಲೋಮೀಟ್ರಿಗೆ 37 ರೂಪಾಯಿನೋ ತೋರಿಸ್ತಿದ್ದ. ಸೊ ಅದು ಸೈಡ್ ಇಡೋಣ. ಈಗ ಮೊದಲನೇದಾಗಿ ಸ್ನೇಹಿತರೆ, ಈಗ ಕಮಿಷನ್ನ ನಾವು ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋದನ್ನು ನೋಡೋಣ. ಸ್ನೇಹಿತರೆ ನೋಡಿ, ಇಲ್ಲಿ 3 ಡಾಟ್ ಇದೆಯಲ್ಲ, ಇಲ್ಲಿಗೆ ಹೋಗ್ಬಿಟ್ಟು ಅರ್ನಿಂಗ್ಸ್ಗೆ ಹೋದರೆ ಸ್ನೇಹಿತರೆ, ಇದು ಕೆಲವೊಂದಷ್ಟು ಜನಕ್ಕೆ ಕೊಟ್ಟಿದ್ದಾನೆ ಆಫರು, ಕೆಲವೊಂದಷ್ಟು ಜನಕ್ಕೆ ಕೊಟ್ಟಿಲ್ಲ. ಸೊ ಇದು ಏನು ಅಂತಂದರೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅಂತ ನೋಡಿ ಸ್ನೇಹಿತರೆ, ಇಲ್ಲಿದೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅಂತ ಇದು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ನಾವು ಮುಂಚೆಗೇ ಅವ್ರಿಗೆ ಸಬ್ಸ್ಕ್ರೈಬ್ ಪ್ಲ್ಯಾನ್ ಅಂತ ಬರುತ್ತೆ. ಆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ ನಾವೇನಾದರೂ ತಗೊಂಡ್ರೆ ಮುಂಚೆಗೇ, ಸೊ ಯಾವುದೇ ರೀತಿಯಾದ ಕಮಿಷನ್ನ ಕಟ್ ಮಾಡಲ್ಲ. ಓನ್ಲಿ GST ಕಟ್ ಮಾಡ್ತಾನೆ. ಅದು 3 ರೂಪಾಯಿ 4 ರೂಪಾಯಿ ಇಷ್ಟಿರುತ್ತೆ. ಸೊ ಅವನು ಕಮಿಷನ್ ಏನು ಕಟ್ ಮಾಡ್ತಾಯಿದ್ದು 20% ಅಂದರೆ 100ಕ್ಕೆ 20 ರೂಪಾಯಿ, 1000ಕ್ಕೆ 200 ರೂಪಾಯಿ ಏನು ಹೋಗ್ತಾಯಿತ್ತು. ಸೊ ಆ ಅಮೌಂಟನ್ನು ಕೂಡ ನಮಗೆ ಉಳ್ಕೊಳ್ಳುತ್ತೆ. ಮಾಡ್ತೀನಿ ಹೇಗೆ ಅಂತಂದರೆ ಸ್ನೇಹಿತರೆ, ಫಸ್ಟ್ನೇದು ಸ್ನೇಹಿತರೆ, 29 ರೂಪಾಯಿನ ರೀಚಾರ್ಜ್ ಮಾಡಿದ್ರೆ ನಮಗೆ 8 ರೈಡ್ನ ಫ್ರೀಯಾಗಿ ಮಾಡ್ಕೋಬೋದು. ಅಂದರೆ ಇದಕ್ಕೆ ಯಾವುದೇ ರೀತಿ ಕಮಿಷನ್ನ ಕಟ್ ಮಾಡ್ಕೊಳ್ಳಲ್ಲ. ಸೊ 8 ರೈಡ್ನ ನಾವು ಕಂಪ್ಲೀಟ್ ಮಾಡ್ಕೊಂಡ್ರೆ 29 ರೂಪಾಯಿ ಮಾತ್ರ ನಾವು ಮುಂಚೆಗೇ ಪೇ ಮಾಡಬೇಕಾಗುತ್ತೆ. ಪೇ ಅಂತ ಅಂದರೆ ಸಬ್ಸ್ಕ್ರೈಬ್ ಪ್ಲ್ಯಾನ್ನ ನಾವು ತಗೋಬೇಕಾಗುತ್ತೆ. ಸೊ ಅದೇ ರೀತಿ 30 ರೈಡ್ಗೆ 3 ದಿವಸ ವ್ಯಾಲಿಡಿಟಿ ಇರುತ್ತೆ. ಇದಕ್ಕೆ 99 ರೂಪಾಯಿ ನಾವು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ ತಗೋಬೇಕಾಗುತ್ತೆ. ಅದೇ ರೀತಿ ಅನ್ಲಿಮಿಟೆಡ್ ಒಂದು ವಾರಕ್ಕೆ ಅಂದರೆ 7 ದಿವಸಕ್ಕೆ 249 ರೂಪಾಯಿ ಏನಾದರೂ ನಾವು ರೀಚಾರ್ಜ್ ಮಾಡಿದ್ರೆ, ಸೊ 1 ವಾರ ಫುಲ್ಲು ಅನ್ಲಿಮಿಟೆಡ್ಡಾಗಿ ಎಷ್ಟು ಬೇಕಾದರೂ ಬೈಕ್ ರೈಡ್ನ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿಯಾದಂಥ ಕಮಿಷನ್ನ ಕಟ್ ಮಾಡ್ಕೊಳ್ಳಲ್ಲ. ಸೊ ಕಂಟಿನ್ಯೂಸ್ ಆಗಿ ರೆಗ್ಯುಲರಾಗಿ ಮಾಡೋರಿಗೆ 1 ವಾರದನ್ನ ನಾವು 249 ರೂಪಾಯಿ ರೀಚಾರ್ಜ್ ಮಾಡ್ಕೊಬಿಟ್ರೆ, ಸೊ 1 ವಾರ ಕಂಟಿನ್ಯೂಸ್ ಆಗಿ ಯಾವುದೇ ಕಮಿಷನ್ನ ಕಟ್ ಮಾಡ್ಕೊಳ್ದೇ ರೀತಿ ನಾವು ಕೆಲಸ ಮಾಡ್ಬೋದು. ಅಷ್ಟು ಅರ್ನಿಂಗ್ಸು ಕೂಡ ನಮಗೆ ಬರುತ್ತೆ ಅಂತ ಹೇಳ್ತಾ, ಇದು ಒಂದು ಪ್ಲ್ಯಾನು. ಕಮಿಷನ್ನ ಕಟ್ ಮಾಡ್ಕೊಳ್ದೇ ಇರೋದು ಹೇಗೆ ಅಂತ ನೋಡೋದಾದರೆ, ಈ ಪ್ಲ್ಯಾನ್ ಈ ರೀತಿ ಇದೆ ಸ್ನೇಹಿತರೆ. 29 ರೂಪಾಯಿ ಒಂದು ಪ್ಲ್ಯಾನ್ ಇದೆ, 99 ರೂಪಾಯಿ ಒಂದು ಪ್ಲ್ಯಾನ್ ಇದೆ, 249 ರೂಪಾಯಿ ಒಂದು ಪ್ಲ್ಯಾನ್ ಇದೆ. ಸೊ ಇದನ್ನು ಒಂದು ಸೈಡಿಗೆ ಬಿಟ್ಟು ಈಗ ನಾವು ಮೇನು ರೇಟ್ ಕಾರ್ಡನ್ನು ನೋಡೋದಾದರೆ ಸ್ನೇಹಿತರೆ, ರೇಟ್ ಕಾರ್ಡ್ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಇದರಲ್ಲಿ ಸ್ನೇಹಿತರೆ ನೋಡಿ, ರೇಟ್ ಕಾರ್ಡ್ ಬಂತು. ಬೈಕ್ ಟ್ಯಾಕ್ಸಿ ಅಂತ ಒಂದಿದೆ, ಬೈಕ್ ಬೂಸ್ಟ್ ಅಂತ ಒಂದಿದೆ, ಡೆಲಿವರಿ ಅಂತ ಒಂದಿದೆ, ಪಾರ್ಸಲ್ ಅಂತ ಒಂದಿದೆ. ಒಟ್ಟು 4 ಕ್ಯಾಟಗರಿಯಾಗಿ ರೇಟ್ ಕಾರ್ಡ್ನ ಫಿಕ್ಸ್ ಮಾಡಿದ್ದೀನಿ. ನಾವು ಮೊದಲನೇದಾಗಿ ಈಗ ನೋಡೋದಾದರೆ ಬೈಕ್ ಟ್ಯಾಕ್ಸಿನ ನೋಡೋಣ ಸ್ನೇಹಿತರೆ. ಬೈಕ್ ಟ್ಯಾಕ್ಸಿ 0 to 5 ಅಂದರೆ 0 ಇಂದ 5 ಕಿಲೋಮೀಟ್ರ್ ಒಳಗಡೆ ಏನಾದರೂ ಡ್ರಾಪ್ ಇದ್ದರೆ 1 ಕಿಲೋಮೀಟ್ರಿಗೆ 7 ರೂಪಾಯಿ 30 ಪೈಸೆ ಕೊಡ್ತಾನೆ. ಪರ್ ಕಿಲೋಮೀಟ್ರಿಗೆ 7 ರೂಪೀಸ್ 30 ಪೈಸೆ ಕೊಡ್ತಾನೆ. ಸೊ 5 ಕಿಲೋಮೀಟ್ರ್ ಮೇಲೆ ಇದ್ದರೆ, 5ರಿಂದ 10 ಕಿಲೋಮೀಟ್ರ್ ಈ ಸೆಂಟ್ರಲ್ಲಿದೆ ಅಂದರೆ 0 to 6, 7, 8, 9, 10 ಈ ಥರ ಏನಾದರೂ ಇದ್ದರೆ 1 ಕಿಲೋಮೀಟ್ರಿಗೆ 9.5 ರೂಪಾಯಿ ಕೊಡ್ತಾನೆ. ಅಂದರೆ 9 ರೂಪಾಯಿ 50 ಪೈಸೆ ಕೊಡ್ತಾನೆ. 10 to 200 ಅಂದರೆ 0 ಇಂದ 11 ಕಿಲೋಮೀಟ್ರು, 12 ಕಿಲೋಮೀಟ್ರು, 13 ಕಿಲೋಮೀಟ್ರು, ಅದೇ ಥರ 200 ಕಿಲೋಮೀಟ್ರು, 50, 60, 100 ಈ ಥರ ಕಿಲೋಮೀಟ್ರ್ ಏನಾದರೂ ಇದ್ದರೆ 1 ಕಿಲೋಮೀಟ್ರಿಗೆ 11 ರೂಪಾಯಿ 50 ಪೈಸೆ ಕೊಡ್ತಾನೆ ಪರ್ ಕಿಲೋಮೀಟ್ರ್. ಸಿಂಪಲಾಗಿ ಹೇಳೋದಾದರೆ ಸ್ನೇಹಿತರೆ, 5 ಕಿಲೋಮೀಟ್ರ್ವರೆಗೂ ಇದ್ರೂ 7 ರೂಪಾಯಿ 30 ಪೈಸೆ, 5ರಿಂದ 10 ಕಿಲೋಮೀಟ್ರ್ ಇದ್ರ ಸೆಂಟ್ರಲ್ಲಿ ಇದ್ದರೆ 9.5 ರೂಪಾಯಿ ಕೊಡ್ತಾನೆ, 10 ಕಿಲೋಮೀಟ್ರ್ ಮೇಲಿದ್ದರೆ 11 ರೂಪಾಯಿ ಕೊಡ್ತಾನೆ. ಸೊ ಇದು ಬೈಕ್ ಟ್ಯಾಕ್ಸಿ ರೇಟ್ ಕಾರ್ಡು. ಇದರಲ್ಲಿ ಟೈಮ್ ಫೀಸ್ ಅಂದರೆ ಏನಾದರೂ
ನಾವು ಪಿಕಪ್ ಲೊಕೇಶನ್ ಹತ್ರ ಹೋಗಿ ಟೈಮ್ ಏನಾದರೂ ಒಂದು 10 ನಿಮಿಷ ವೆಯ್ಟ್ ಮಾಡಿ, 5 ನಿಮಿಷ ವೆಯ್ಟ್ ಮಾಡಿ, ಈ ಥರ ಏನಾದರೂ ಹೇಳಿದ್ರೆ ಸೊ ಅದಕ್ಕೆ 1 ನಿಮಿಷಕ್ಕೆ 60 ಪೈಸೆ ಹಂಗೆ ಲೆಕ್ಕ ಕೊಡ್ತಾನೆ. ಒಂದು ನಿಮಿಷಕ್ಕೆ 60 ಪೈಸೆ ಹಂಗೆ ಲೆಕ್ಕ ಹಾಕ್ಬಿಟ್ಟು ಕೊಡ್ತಾನೆ. ಅಲ್ಲಿಗೆ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ ಅಂತಂದರೆ 6 ರೂಪಾಯಿ ಬರುತ್ತೆ, ಒಂದು 5 ನಿಮಿಷ ವೆಯ್ಟ್ ಮಾಡಿದ್ವಿ ಅಂತಂದರೆ 3 ರೂಪಾಯಿ ಬರುತ್ತೆ. ಈ ಥರ ಲಾಂಗ್ ಪಿಕಪ್ ಫೇರ್ ಓನ್ಲಿ ಆಫ್ಟರ್ 2 ಕಿಲೋಮೀಟರ್. ಅಂದರೆ ಸ್ನೇಹಿತರೆ, ಇಲ್ಲಿ ಪಿಕಪ್ ಏನಾದರೂ 2 ಕಿಲೋಮೀಟ್ರ್ ನಂತರ ಇದ್ದರೆ, 2 ಕಿಲೋಮೀಟ್ರ್ ಮೇಲೆ ಏನಾದರೂ ಪಿಕಪ್ ಇದ್ದರೆ, ಈಗ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇದ್ದರೆ ಯಾವುದೇ ರೀತಿ ಅಮೌಂಟನ್ನು ಕೊಡಲ್ಲ. ಸೊ 2 ಕಿಲೋಮೀಟ್ರ್ ಮೇಲೆ ಅಂದರೆ 2ರಿಂದ 3, 3ರಿಂದ 4 ಈ ಥರ ಏನಾದರೂ ಹೋದರೆ ಪರ್ ಕಿಲೋಮೀಟ್ರಿಗೆ 3 ರೂಪಾಯಿ ಹಂಗೆ, ಪಿಕಪ್ಗೆ 3 ರೂಪಾಯಿ ಹಂಗೆ, 1 ಕಿಲೋಮೀಟ್ರಿಗೆ ಪಿಕಪ್ಗೆ 3 ರೂಪಾಯಿ ಕೊಡ್ತಾನೆ. ಅದು 2 ಕಿಲೋಮೀಟ್ರ್ ಮೇಲಿದ್ದರೆ, ಓಕೆನಾ, ಈ ಥರ ಕೊಡ್ತಾನೆ. ಸೊ ಕ್ಯಾನ್ಸಲೇಷನ್ ಫೀಸ್ ಅಂತ ಒಂದಿದೆ. ಅಂದರೆ ಆರ್ಡ್ರ್ ಏನಾರು ನಾವು ತಗೊಂಡು ಏನಾದ್ರು ಕ್ಯಾನ್ಸಲ್ ಮಾಡೋಕ್ಕೆ ಯಾವುದೋ ಒಂದು ಎಮರ್ಜೆನ್ಸಿ ಕೆಲಸ ಬಂತು, ಸೊ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಬಂತು ಅಂದರೆ ಸೊ 0ಯಿಂದ 25 ರೂಪಾಯಿ ಇದ್ರ ಸೆಂಟ್ರಲ್ಲಿ, ಅಥವಾ 25 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಕಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಹುಷಾರಾಗಿರಿ. ಸೊ ಪ್ಲಸ್ ಸರ್ಚ್ ಪೇ ಇರುತ್ತೆ. ಸೊ ಇದೇನಾದ್ರು ಮಳೆ ಬಂದರೆ ಅದು ಇನ್ಕ್ಲೂಡ್ ಆಗುತ್ತೆ. ಸೊ ನೈಟು ಫೀಸ್ ಯಾವ ಥರ ಇರುತ್ತೆ ಅಂದರೆ ಸ್ನೇಹಿತರೆ, ರಾತ್ರಿ 10ರಿಂದ ಬೆಳಗಿನ ಜಾವ 6 ಗಂಟೆ ಒಳಗಡೆ 30% ಎಕ್ಸ್ಟ್ರಾ ಬರುತ್ತೆ. ಅಂತ ಅಂದರೆ ಫಾರ್ ಎಕ್ಸಾಂಪಲ್ 100 ರೂಪಾಯಿ ನಾವು ಅರ್ನಿಂಗ್ಸ್ ಮಾಡಿದ್ರೆ 30 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ಸೊ ಒಂದು 500 ರೂಪಾಯಿ ಅರ್ನಿಂಗ್ಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, 150 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಸೊ ಇದು 30% ಎಕ್ಸ್ಟ್ರಾ ಕೊಡುತ್ತೆ. ಯಾಕಂತಂದರೆ ನೈಟಲ್ಲಿ ಕೆಲಸ ಮಾಡ್ತಾರಲ್ಲ, ಅದಕ್ಕೋಸ್ಕರ ಇದನ್ನು ಕೊಡ್ತಾನೆ. ಸೊ ಕಮಿಷನ್ ಆಫ್ GST ಡಿಪೆಂಡ್ಸ್ ಆನ್ ಆರ್ಡರ್ ಫೇಸ್. ಸೊ GST ಅದು ಮಾಮೂಲಿ ಕಟ್ ಆದೇ ಆಗುತ್ತೆ. ಹ್ಯಾಂಡ್ಲಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಸ್ನೇಹಿತರೆ, ಇದು 20% ಟ್ಯಾಕ್ಸ್ ಅಂತ ಏನು ಕಟ್ ಮಾಡ್ತಾನೋ ಅದನ್ನು ನಾವು ಮುಂಚೆಗೇ ಸಬ್ಸ್ಕ್ರೈಬ್ ಪ್ಲ್ಯಾನ್ನ ತಗೊಂಡ್ರೆ ಇದನ್ನು ಕಟ್ ಮಾಡಲ್ಲ. ಸೊ ಇದು ಬೈಕ್ ರೈಡ್ ಆಗಿತ್ತು ಸ್ನೇಹಿತರೆ. ಸೊ ಇನ್ನು ಬೈಕ್ ಬೂಸ್ಟ್ ಅಂತ ಒಂದಿದೆ, ಡೆಲಿವರಿ ಅಂತ ಒಂದಿದೆ, ಪಾರ್ಸಲ್ ಅಂತ ಒಂದಿದೆ. ಸೊ ಎಲ್ಲನೂ ಇದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಹೋದರೆ ವಿಡಿಯೋ ಲೆಂತ್ ತುಂಬ ಆಗಿಬಿಡುತ್ತೆ. ಸೊ ಡೆಲಿವರಿ ಮತ್ತು ಪಾರ್ಸಲು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ನೀವ್ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಂಗೆ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟಾದರೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.